ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ.
ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ವಿರುದ್ಧ ಆಕ್ರೋಶಗಳು ದಿನದಿಂದ ದಿನಕ್ಕೆ ಭುಗಿಲೇಳ್ತಾನೆ ಇದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಟರ್ಕಿ ಸೇಬಣ್ಣು ಸುಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಮಹಾವೀರ್ ವೃತ್ತದಲ್ಲಿ ಟರ್ಕಿ ವಿರುದ್ಧ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಟರ್ಕಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಪಾಕಿಸ್ತಾನಕ್ಕೆ